ಇದು ಧರ್ಮ ವಿಜಯ ಯಾತ್ರೆ ನಾವು ಮಾಡ್ತಾ ಇರೋದು. ಏನಕ್ಕೆ ಈ ಯಾತ್ರೆಯನ್ನು ನಾವು ಕೈಗೊಂಡಿದ್ದೀವಿ ಅಂದರೆ ನಮ್ಮ ಶ್ರದ್ಧಾ ಕೇಂದ್ರಗಳ ಬಗ್ಗೆ, ನಮ್ಮ ಧಾರ್ಮಿಕ ಕೇಂದ್ರಗಳ ಬಗ್ಗೆ ಅಪಪ್ರಚಾರ ಮತ್ತು ಕಳಂಕವನ್ನು ಹೊರಿಸ್ಬೇಕು ಅಂತ ಕೆಲಸವನ್ನು ಮಾಡ್ತಾ ಇದ್ದದನ್ನ ಇವತ್ತು ಆ ಮುಖವಾಡವನ್ನು ಕಳಚಿ ಕಳಂಕರಹಿತ ಧರ್ಮ ಕೇಂದ್ರಗಳು, ಶ್ರದ್ಧಾ ಕೇಂದ್ರಗಳ ಬಗ್ಗೆ ಯಾವುದೇ ಥರವಾದ ಆಪಾದನೆಗಳನ್ನ ಯಾರು ಮಾಡಬಾರ್ದು ಅಂತ SITಯನ್ನು ರಚನೆ ಮಾಡಿ ನಮ್ಮ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು, ಉಪಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ DK ಶಿವಕುಮಾರ್ ಸಾಹೇಬರು, ಗೃಹ ಮಂತ್ರಿಗಳಾದಂಥ ಪರಮೇಶ್ವರ್ ಸಾಹೇಬರು, ನಮ್ಮ ಮಂತ್ರಿಮಂಡಲದಲ್ಲಿರುವಂಥ ಎಲ್ಲ ಮಂತ್ರಿಗಳನ್ನು ಸೇರಿ ಇವತ್ತು ಒಂದು ಶ್ರದ್ಧಾ ಕೇಂದ್ರದ ಮೇಲೆ ಏನು ಆಪಾದನೆಯನ್ನು ಮಾಡಿದರು, ಏನು ಕಳಂಕವನ್ನು ಹೊರಿಸಿದ್ರು ಅದನ್ನು ನಿರ್ಮೂಲನೆ ಮಾಡುವಂಥದ್ದು ನಮ್ಮ ಪಕ್ಷದ ನಾಯಕರುಗಳು, ನಮ್ಮ ಪಕ್ಷದ ಸರ್ಕಾರ. ಹಾಗಾಗಿ ನಾವು ಧರ್ಮ ವಿಜಯ ಯಾತ್ರೆ, ಶಾಂತಿ ಯಾತ್ರೆಯನ್ನ ಧರ್ಮಸ್ಥಳಕ್ಕೆ ನಾವು ಹೋಗ್ತಾ ಇದ್ದೀವಿ. ಕಾಂಗ್ರೆಸ್ ನಾಯಕರಲ್ಲೇ ಫಸ್ಟ್ ನೀವೇ ಸರ್ ಹೋಗ್ತಾ ಇರುವಂತದ್ದು. ಇನ್ನು ಎಲ್ಲರೂ ಬರ್ತಾರೆ, ಎಲ್ಲರಿಗೂ ನೋಡಿ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿರುವಂಥದ್ದು ನಾಯಕರುಗಳ ಮನಸ್ಥಿತಿ ಎಲ್ಲರೂ ಎಲ್ಲ ಧರ್ಮವನ್ನ, ಎಲ್ಲ ಜಾತಿಯನ್ನ ಪ್ರೀತಿಸಬೇಕು, ಗೌರವಿಸಬೇಕು ಅಂತ ಮನಸ್ಥಿತಿ ಇರುವಂಥವ್ರು. ನಾವು ಯಾವುದೋ ಧರ್ಮವನ್ನ ದ್ವೇಷ ಮಾಡುವಂಥದ್ದಾಗಲಿ, ಯಾವುದೋ ಜಾತಿಯನ್ನ ದ್ವೇಷ ಮಾಡುವಂಥದ್ದಾಗಲಿ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಇಲ್ಲ. ಈ ರಾಷ್ಟ್ರ ಜಾತ್ಯತೀತ ರಾಷ್ಟ್ರ, ಧರ್ಮಾತೀತ ರಾಷ್ಟ್ರ. ಎಲ್ಲ ಧರ್ಮದವ್ರೂ ಈ ರಾಷ್ಟ್ರದಲ್ಲಿ ಬದುಕ್ತಾ ಇದ್ದಾರೆ. ಕ್ರಿಶ್ಚಿಯನ್ ಇರ್ಬೋದು, ಮುಸಲ್ಮಾನರು ಇರ್ಬೋದು, ಬುದ್ಧರು ಇರ್ಬೋದು, ಜೈನರು ಇರ್ಬೋದು, ಸಿಖ್ ಧರ್ಮ ಇರ್ಬೋದು, ಹಿಂದೂ ಧರ್ಮ ಇರ್ಬೋದು, ಎಲ್ಲರನ್ನೂ ಸಮಾನವಾಗಿ ಸಹಬಾಳ್ವೆಯಿಂದ ಬದುಕ್ತಾ ಇರುವಂಥದ್ದು ಪೂರ್ವದಿಂದನೂ ನಿನ್ನೆ ಮೊನ್ನೆಯಿಂದ ಏನಲ್ಲ ಇದು. ಇದನ್ನು ನಾವೆಲ್ಲರನ್ನು ಅರ್ಥ ಮಾಡ್ಕೊಬೇಕು. ಧರ್ಮಾತೀತವಾಗಿರುವಂಥ ನಾವು ರಾಷ್ಟ್ರದಲ್ಲಿ ನಾವು ಬದುಕ್ತಾ ಇದ್ವಿ. ಧರ್ಮಾತೀತವಾಗಿ ನಾವು ಬದುಕಬೇಕು ಅಂತ ಈ ಧರ್ಮವನ್ನು ಇಟ್ಕೊಂಡು, ದೇವ್ರನ್ನ ಇಟ್ಕೊಂಡು ರಾಜಕಾರಣ ಮಾಡುವಂಥದ್ದು ಕಾಂಗ್ರೆಸ್ ಪಕ್ಷದ ಜೈಮಾನ ಅಲ್ಲ. ಕಾಂಗ್ರೆಸ್ ಪಕ್ಷಕ್ಕೆ ಅದರ ಅವಶ್ಯಕತೆ ಇಲ್ಲ. ನಾವು ಧರ್ಮ ವಿಜಯ ಯಾತ್ರೆಗೆ ನಾವು ಹೋಗ್ತಾ ಇದ್ವಿ. ಆ ಭಗವಂತ, ನಾವೆಲ್ಲರನ್ನು ಭಾರತ ದೇಶದಲ್ಲಿ ಇರುವಂಥ 70% ಜನ ಶಿವನ್ನ ಆರಾಧನೆ ಮಾಡುವಂಥವ್ರು, ಶಿವನ್ನ ಪೂಜಿಸುವಂಥವ್ರು ಭಕ್ತಿಯಿಂದ. ನಾವು ಆ ಮಂಜುನಾಥೇಶ್ವರ ಶಿವನ ಸನ್ನಿಧಿಗೆ ನಾವು ಹೋಗ್ಬಿಟ್ಟು ಮಂಜುನಾಥೇಶ್ವರ ಮತ್ತು ಅಣ್ಣಪ್ಪನ ಆಶೀರ್ವಾದವನ್ನು ಪಡೆದು ಏನು ಈ ಷಡ್ಯಂತ್ರ ಮತ್ತು ಕಳಂಕವನ್ನು ಹೊರಿಸ್ಬೇಕು ಅಂತ ಹೊರಡ್ತಾರೆ ಅವರಿಗೆ ಸದ್ಬುದ್ಧಿಯನ್ನು ಕೊಡುವಂಥ ಕೆಲಸ ಮಾಡಪ್ಪ ಭಗವಂತ. ಯಾರಿಗೂ ಇನ್ನೂ ಧರ್ಮವನ್ನು ಇಟ್ಕೊಂಡು, ಜಾತಿಯನ್ನು ಇಟ್ಕೊಂಡು ಈ ಸಮಾಜದಲ್ಲಿ ಬದುಕುವಂಥ ಕೆಲಸ ಆಗಬಾರ್ದು. ಎಲ್ಲರನ್ನೂ ಒಗ್ಗಟ್ಟಾಗಿ ಒಟ್ಟಾಗಿ ತಗೊಂಡೋಗುವಂಥ ದೇಶ ನಮ್ಮದು. ಈ ದೇಶದಲ್ಲಿ ಅದೆಲ್ಲದಕ್ಕೂ ತೆರೆ ಎಳೆಯಪ್ಪ ಅಂತ ಅಂದ್ಬಿಟ್ಟು ಆ ಭಗವಂತನ ಕೋರ್ಕೊಳಕ್ಕೆ ಹೋಗ್ತಾ ಇದ್ವಿ. ಭಕ್ತಿಪೂರ್ವಕವಾಗಿ ಆ ಭಗವಂತನಿಗೆ ನಂಬಿಸಿ, ಮಂಜುನಾಥ ಸ್ವಾಮಿಗೆ ನಮಸ್ಕರಿಸಿ ಭಕ್ತಿಪೂರ್ವಕವಾಗಿ ನಾವು ಬೇಡ್ಕೊಂಡು